ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಮೃತ್ಯು ಕೂಪ ಅನ್ನೋ ಪದನ ಕೇಳಿರಬೇಕು. ಆದರೆ ಮೃತ್ಯು ದ್ವೀಪದ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಈ ವಿಡಿಯೋದಲ್ಲಿ ಅಂಥದ್ದೊಂದು ದ್ವೀಪದ ಕುರಿತಾದ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಜಗತ್ತಿನ ಕಣ್ಣಲ್ಲಿ ಅದು ಇವತ್ತಿಗೂ ಕೂಡ ಮೃತ್ಯು ದ್ವೀಪನೇ ಆದರೂ ಅಲ್ಲಿಗೆ ಹೋಗೋದಕ್ಕೆ ಸಾವಿರಾರು ಜನ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಸಾಕಷ್ಟು ಜನ ಜೀವನೂ ಕಳ್ಕೋತಾರೆ. ಆ ದ್ವೀಪಕ್ಕೆ ಹೋದರೆ ತಮ್ಮ ಭವಿಷ್ಯ ಬದಲಾಗುತ್ತೆ ಅಂತ ಅವರು ಭಾವಿಸ್ತಾರೆ. ಆದರೆ ಆ ಹಾದಿಯಲ್ಲಿ ಬಹಳಷ್ಟು ಬಾರಿ ಭವಿಷ್ಯ ಬಿಡಿ ವರ್ತಮಾನವನ್ನು ಕೂಡ ಕಳ್ಕೋಬೇಕಾಗಿ ಬರುತ್ತೆ. ಹಾಗಾದರೆ ಯಾವುದು ಆ ವಿಚಿತ್ರ ದ್ವೀಪ? ಇಷ್ಟಕ್ಕೂ ಅಲ್ಲಿಗೆ ಹೋಗೋದಕ್ಕೆ ಜನ ಪ್ರಯತ್ನ ಪಡೋದು ಯಾಕೆ? ಆ ದ್ವೀಪದ ಕರಾಳಮುಖ ಎಂಥದ್ದು, ಅದರ ಇತಿಹಾಸ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜಗತ್ತಿನ ಅದ್ಭುತ ದ್ವೀಪಗಳ ಸಾಲು. ಎಲ್ಲಿ ನೋಡಿದರೂ ಸುಂದರವಾದ ಬೀಚುಗಳು, ಪ್ರಕೃತಿಯ ಸೌಂದರ್ಯವೇ ಮೈವೆತ್ತಂತೆ ಕಾಣುವ ಆ ದ್ವೀಪ ಜಗತ್ತಿನ ನಾನಾ ದೇಶಗಳ ಜನರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತೆ. ಆದರೆ ಆ ಸುಂದರ ಮುಖದ ಹಿಂದೆ ಕರಾಳ ಕಥೆ ಕೂಡ ಇದೆ ಅನ್ನೋದನ್ನ ಅಲ್ಲಿಗೆ ಹೋಗ ಬಯಸುವವರು ಮರೆತು ಬಿಡ್ತಾರೆ. ಸಾಕಷ್ಟು ವಲಸೆ ಹಕ್ಕಿಗಳಿಗೆ ಆ ದ್ವೀಪ ಒಂದು ಭವಿಷ್ಯದ ಮಾಂತ್ರಿಕ ಬಾಗಿಲಿನ ಹಾಗೆ ಕಾಣುತ್ತೆ. ವಲಸೆ ಹಕ್ಕಿಗಳು ಅಂದ್ರೆ ಎಲ್ಲೆಲ್ಲಿಂದಲೂ ಹಾರಿಕೊಂಡು ಬರೋ ಹಕ್ಕಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಲ್ಲಿಗೆ ಬಡ ದೇಶಗಳ ಜನ ವಲಸೆ ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ಆಫ್ರಿಕಾದ ಜನ ಈ ದ್ವೀಪಗಳ ಕಡೆಗೆ ಆಕರ್ಷಿತರಾಗ್ತಾರೆ. ತಮ್ಮ ದೇಶದಲ್ಲಿನ ಬಡತನ, ನಿರುದ್ಯೋಗಗಳನ್ನು ಮೆಟ್ಟಿ ನಿಂತು ಉದ್ಯೋಗಾವಕಾಶಗಳನ್ನು ಹುಡುಕೊಳ್ತಾ ಬದುಕು ಕಟ್ಟಿಕೊಳ್ಳೋ ಕನಸು ಕಾಣ್ತಾ ಪ್ರತಿ ವರ್ಷ ಸಹಸ್ರಾರು ಮಂದಿ ಈ ದ್ವೀಪದ ಕಡೆಗೆ ಮುಖ ಮಾಡ್ತಾರೆ. ಒಮ್ಮೆ ಇಲ್ಲಿಗೆ ಬಂದುಬಿಟ್ರೆ ಇಲ್ಲಿಂದ ಸಲೀಸಾಗಿ ಯುರೋಪನ್ನು ಸೇರಬಹುದು ಅನ್ನೋದು ಅವರ ಯೋಚನೆ ಮತ್ತು ಯೋಜನೆ. ಅಂದಹಾಗೆ ಈ ದ್ವೀಪ ಸಮೂಹದ ಹೆಸರು ಕ್ಯಾನರಿ ಐಲ್ಯಾಂಡ್ಸ್. ನೀವಿಲ್ಲಿ ಮ್ಯಾಪಲ್ಲಿ ಚಿಕ್ಕ ಚಿಕ್ಕ ದ್ವೀಪಗಳನ್ನು ನೋಡ್ತಾ ಇದ್ದೀರಲ್ಲ, ಇದೇ ಕ್ಯಾನರಿ ಐಲ್ಯಾಂಡ್. ಇದು ಆಫ್ರಿಕಾದ ಮೊರಾಕೊ ಪಕ್ಕದಲ್ಲಿದೆ. ಈ ದ್ವೀಪದಿಂದ ಆಫ್ರಿಕಾದ ಮುಖ್ಯ ಭೂಮಿಗೆ ಕೇವಲ 100 ಕಿಲೋಮೀಟರ್ ದೂರ ಅಷ್ಟೇ. ಇಷ್ಟಾದರೂ ಇದು ಸ್ಪೇನ್ನ ಸದರ್ನ್ ಮೋಸ್ಟ್ ಆಟೋನಮಸ್ ಕಮ್ಯುನಿಟಿ ಅಂತ ಗುರುತಿಸ್ಕೊಳ್ಳುತ್ತೆ. ಹಾಗೆ ಯುರೋಪ್ನ ಸ್ಪೆಷಲ್ ಟೆರಿಟರಿಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ಪ್ರದೇಶ ಅಂತ ಇದು ಕರೆಯಲ್ಪಡುತ್ತೆ. ಇದು 7493 ಚದರ ಕಿಲೋಮೀಟರ್ನಷ್ಟು ಚಿಕ್ಕದಾದ ಪ್ರದೇಶ ಆಗಿದ್ದು 7 ಪ್ರಮುಖ ಹಾಗೂ ಇನ್ನಷ್ಟು ಸಣ್ಣ ಸಣ್ಣ ದ್ವೀಪಗಳಿವೆ. ಇಲ್ಲಿ 2021ರ ಲೆಕ್ಕಾಚಾರದ ಪ್ರಕಾರ 22 ಲಕ್ಷ ಜನ ವಾಸ ಮಾಡ್ತಾರೆ. ಇಲ್ಲಿನ ಅಧಿಕೃತ ಭಾಷೆ ಸ್ಪ್ಯಾನಿಷ್. ಇಲ್ಲಿಂದ ಸ್ಪೇನ್ನ ಸಂಸತ್ತಿಗೆ 15 ಸದಸ್ಯರನ್ನ ಆರಿಸಿ ಕಳುಹಿಸಲಾಗುತ್ತೆ. ಇದು ಒಂದು ಕಾಲಕ್ಕೆ ಆಫ್ರಿಕಾದ ಭಾಗನೇ ಆಗಿದ್ರೂ ಕೂಡ ಇವತ್ತು ಇದರ ಮೇಲಿನ ಹಿಡಿತಾ ಇರೋದು ಸ್ಪೇನ್ಗೆ. ಹೀಗಾಗಿ ಇದನ್ನ ಯುರೋಪಿಯನ್ ಯೂನಿಯನ್ನ ಭಾಗ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿಗೆ ಬಂದ್ರೆ ಯುರೋಪ್ಗೆ ಬಂದಂತೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಹೀಗಾಗಿನೇ ಆಫ್ರಿಕಾದಿಂದ ವಲಸೆ ಬರುವ ಜನ ಮೆಡಿಟರೇನಿಯನ್ ಅನ್ನ ದಾಟಿ ಯುರೋಪ್ಗೆ ಹೇಗೆ ಹೋಗ್ತಾರೋ ಹಾಗೆ ಅಟ್ಲಾಂಟಿಕ್ ಓಷನ್ ನಲ್ಲಿ ಸಾಗಿ ಬಂದು ಈ ಕ್ಯಾನರಿ ದ್ವೀಪಗಳನ್ನು ಕೂಡ ಸೇರ್ಕೋತಾರೆ. ಆದ್ರೆ ಈ ಹಾದಿ ಇದೆಯಲ್ಲ, ಅದು ಸಾವಿನ ಬಾಯಿ ಹೊಕ್ಕು ಹೊರಬಂದಂತೆ. ಸ್ನೇಹಿತರೆ, 2024ರ ಲೆಕ್ಕಾಚಾರದಂತೆ ಈ ಕ್ಯಾನರಿ ಐಲ್ಯಾಂಡ್ಗೆ ಬಂದಿರುವ ವಲಸಿಗರ ಸಂಖ್ಯೆ 46,843. ಇವರು ಸಣ್ಣ ಸಣ್ಣ ಬೋಟ್ಗಳಲ್ಲಿ ಅಗಾಧ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಕ್ಯಾನರಿ ದ್ವೀಪಗಳನ್ನು ಸೇರಿದ ಜನ. ಇಲ್ಲಿ ಈ ವಲಸಿಗರು ನೇರವಾಗಿ ಮೊರಾಕೋದಿಂದ ಬಂದ್ರೆ 100 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಆದ್ರೆ ಇಲ್ಲಿಗೆ ಬರೋದು ಕೇವಲ ಮೊರಾಕನ್ರು ಮಾತ್ರ ಅಲ್ಲ, ಬದಲಾಗಿ ಉತ್ತರ ಆಫ್ರಿಕಾದ ಬೇರೆ ಬೇರೆ ದೇಶಗಳಿಂದ, ಪಶ್ಚಿಮ ಆಫ್ರಿಕಾದಿಂದ ಕೂಡ ಇಲ್ಲಿಗೆ ಜನ ಬರ್ತಾರೆ. ಸೊ ಅವರ ಪ್ರಯಾಣದ ಅವಧಿ ಮತ್ತು ದೂರ ಎರಡೂ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಮೊದಲೇ ಅಟ್ಲಾಂಟಿಕ್ ಸಾಗರ ಅನ್ನೋದು ಪ್ರಕ್ಷುಬ್ಧಗೊಳ್ಳೋದ್ರಲ್ಲಿ ಯಾವಾಗಲೂ ಮುಂದಿರುತ್ತೆ. ಅಂಥ ಭಯಾನಕ ಸಾಗರದಲ್ಲಿ ಚಿಕ್ಕ ಚಿಕ್ಕ ಬೋಟುಗಳಲ್ಲಿ ಶಕ್ತಿ ಮೀರಿ ಜನರನ್ನ ತುಂಬಿಸ್ಕೊಂಡು ಆ ಭಾರಿ ಅಲೆಗಳ ನಡುವೆ ಹೋಗೋದಿದೆಯಲ್ಲ, ಅದಕ್ಕೆ ಎಂಟೆದೆ ಬೇಕು. ಸಾಕಷ್ಟು ಬಾರಿ ಅಲ್ಲಿ ಅಲೆಗಳ ಹೊಡೆತಕ್ಕೆ ಸಿಕ್ಕುವ ದೋಣಿಗಳು ಮಗುಚಿ ಸಾಗರದ ತಳ ಸೇರ್ತಾ ಇರುತ್ತವೆ. ಗೆಳೆಯರೆ, ಕಳೆದ ವರ್ಷ ಅಂದ್ರೆ 2024ರಲ್ಲಿ ಸುಮಾರು 10,000ಕ್ಕೂ ಅಧಿಕ ಮಂದಿ ಕ್ಯಾನರಿ ದ್ವೀಪಗಳನ್ನು ಸೇರುವ ತವಕದಲ್ಲಿ ತಮ್ಮ ಪ್ರಾಣಗಳನ್ನು ಬಿಟ್ಟಿದ್ದಾರೆ. ಇನ್ನು 2023ರಲ್ಲಿ ಈ ಸಾವಿನ ಪ್ರಮಾಣ 5,000ಕ್ಕೂ ಅಧಿಕ ಆಯಿತು ಅನ್ನೋದನ್ನ NGO ಒಂದು ತಿಳಿಸ್ತಾ ಇದೆ. ಈ ಭಾಗದಲ್ಲಿ ಕ್ಯಾಮಿನಂಡೋ ಫ್ರಂಟಿಯರ್ಸ್ ಅನ್ನೋ NGO 2007ರಿಂದ ಈ ಕ್ಯಾನರಿ ಐಲ್ಯಾಂಡ್ಗೆ ಬರುವ ವಲಸಿಗರು ಹಾಗೂ ಅವರು ಎದುರಿಸುವ ಅಪಾಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ಸೆನೆಗಲ್ ಹಾಗೂ ಮಾಲಿಯ ಕಡೆಯಿಂದ ಬರುವ ಬೋಟುಗಳು ಸಹಸ್ರಾರು ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಬೇಕಾಗುತ್ತೆ. ಹಾಗೆ ಆ ಬೋಟುಗಳಲ್ಲಿ ವಿಪರೀತ ಪ್ರಮಾಣದ ಜನರನ್ನ ತುಂಬುತ್ತಾರೆ. ಕೆಲವೊಮ್ಮೆ ಓವರ್ಲೋಡ್ ಆಗಿರೋ ಬೋಟುಗಳು ಅಟ್ಲಾಂಟಿಕ್ ಸಾಗರಕ್ಕೆ ಇಳಿಯುತ್ತವೆ. ಅವುಗಳಲ್ಲಿ ಕೆಲ ಬೋಟುಗಳು ಡೆಸ್ಟಿನೇಷನ್ ಅನ್ನು ತಲುಪಿದ್ರೆ ಮತ್ತೆ ಕೆಲವು ಸಾಗರದ ತಳವನ್ನ ಸೇರುತ್ತವೆ. ಹೀಗೆ ಆ ದ್ವೀಪದ ಹಾದಿ ಸಾವಿನ ಹಾದಿ ಅಂತ ಗೊತ್ತಿದ್ರೂ ಕೂಡ ಅಲ್ಲಿಗೆ ಬರೋ ಜನರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಆಫ್ರಿಕಾದ ದೇಶಗಳಲ್ಲಿನ ಅರಾಜಕತೆ, ಬಡತನ ಹಾಗೂ ಅಲ್ಲಿ ಬದುಕು ಕಟ್ಟಿಕೊಳ್ಳೋದಿಕ್ಕಾಗದ ಪರಿಸ್ಥಿತಿ.
ಗೆಳೆಯರೆ, ಪಶ್ಚಿಮ ಆಫ್ರಿಕಾದ ದೇಶಗಳಿವೆಯಲ್ಲ, ಅವು ಒಂದು ಕಾಲಕ್ಕೆ ಫ್ರೆಂಚರ ಆಳ್ವಿಕೆಗೆ ಒಳಪಟ್ಟಿದ್ವು. ಈಗ ಅವು ಸ್ವತಂತ್ರಗೊಂಡಿವೆ, ಆದರೂ ಅಲ್ಲಿನ ಪರಿಸ್ಥಿತಿ ಏನು ಉತ್ತಮಗೊಂಡಿಲ್ಲ. ಅದರಲ್ಲೂ 2015 ನಂತರ ಈ ಭಾಗದಲ್ಲಿ ಭಯೋತ್ಪಾದನೆಯ ಕರಿನೆರಳು ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲಿನ ಸಾಕಷ್ಟು ದೇಶಗಳಲ್ಲಿ ಈಗಾಗಲೇ ಕ್ಷಿಪ್ರ ಕ್ರಾಂತಿಗಳು ನಡೆದು ಅಲ್ಲೀಗ ಮಿಲಿಟರಿ ಆಡಳಿತ ಬಂದಿದೆ. ಹೀಗಾಗಿ 2015 ನಂತರ ಈ ಭಾಗದಿಂದ ಯುರೋಪ್ಗೆ ವಲಸೆ ಹೋಗುವವರ ಸಂಖ್ಯೆ ಕೂಡ ತುಂಬಾನೇ ಹೆಚ್ಚಾಗ್ತಾ ಇದೆ. ಹಾಗೆ ನೋಡಿದರೆ ಆಫ್ರಿಕಾದ ಉತ್ತರದ ದೇಶಗಳು ಅಂದರೆ ಅಲ್ಜೀರಿಯಾ, ಲಿಬಿಯಾ, ಟ್ಯುನೇಷಿಯಾ, ಮೊರಾಕೋ ಈ ರೀತಿಯ ದೇಶಗಳ ಜನ ಮೆಡಿಟರೇನಿಯನ್ ಸಮುದ್ರವನ್ನು ದಾಟ್ತಾರೆ. ಹಾಗವರು ಸ್ಪೇನ್, ಪೋರ್ಚುಗಲ್, ಫ್ರಾನ್ಸ್ ಹಾಗೂ ಇಟಲಿಗಳನ್ನು ಸೇರುವ ಪ್ರಯತ್ನ ಮಾಡ್ತಾರೆ. ಕ್ಯಾನರಿ ದ್ವೀಪದ ಮಾರ್ಗಕ್ಕೆ ಹೋಲಿಸಿಕೊಂಡ್ರೆ ಮೆಡಿಟರೇನಿಯನ್ ದಾರಿ ಇದ್ದುದರಲ್ಲಿ ಬೆಟರ್. ಆದರೆ ಅದು ಕೂಡ ಮೃತ್ಯುಕೋಪವಾಗಿ ಬದಲಾಗ್ತಾ ಇದೆ ಅನ್ನೋ ವರದಿಗಳು ಇತ್ತೀಚೆಗೆ ಬರ್ತಾ ಇವೆ. ಪಾಕಿಸ್ತಾನದ 106 ಮಂದಿ ಇದ್ದ ಬೋಟ್ ಒಂದು ಮೆಡಿಟರೇನಿಯನ್ನಲ್ಲಿ ಮುಳುಗಿ ಸಾಕಷ್ಟು ಜನ ಅಲ್ಲಿ ಸಾವನ್ನಪ್ಪಿದ್ರು ಅನ್ನೋ ಸುದ್ದಿ ಬಂತಲ್ಲ, ಅದು ಕೂಡ ಇದೇ ರೀತಿಯ ಅಕ್ರಮ ವಲಸೆಯ ಭಾಗನೇ ಆಗಿತ್ತು. ಸೊ ಆಫ್ರಿಕಾದ ಉತ್ತರ ಭಾಗಗಳಲ್ಲಿನ ಜನರಿಗೇನೋ ಮೆಡಿಟರೇನಿಯನ್ ಇದೆ, ಆದರೆ ಮಧ್ಯ ಆಫ್ರಿಕಾ ದೇಶಗಳ ಜನ ಸಹರಾನ ದಾಟಿ ಆಮೇಲೆ ಮೆಡಿಟರೇನಿಯನ್ ಅನ್ನು ದಾಟೋದು ದುಸ್ತರ ಆಗತ್ತೆ. ಹೀಗಾಗಿ ಅವರು ಪಶ್ಚಿಮ ಆಫ್ರಿಕಾದ ದೇಶಗಳಿಗೆ ಬರ್ತಾರೆ. ಅಲ್ಲಿಂದ ಬೋಟುಗಳ ಸಹಾಯ ಪಡ್ಕೊಂಡು ಈ ಕ್ಯಾನರಿ ಐಲ್ಯಾಂಡ್ಗೆ ಬಂದು ಸೇರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ನಾವು ಯುರೋಪ್ಗೆ ಬಂದುಬಿಟ್ವಿ ಅಂತ ಅವರು ಖುಷಿ ಆಗ್ತಾರೆ. ಇನ್ನು ಈ ಸ್ಪೇನ್ ಇದೆಯಲ್ಲ, ಇದು 1951 ಜೆನಿವಾ ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ಗೆ ಸಹಿ ಹಾಕಿದೆ. 1978ರಲ್ಲಿ ಸ್ಪೇನ್ ಈ ರೆಫ್ಯೂಜಿ ಒಪ್ಪಂದದ ಭಾಗ ಆಯಿತು. ಹೀಗಾಗಿ ಅವರ ದೇಶಕ್ಕೆ ಬರುವ ರೆಫ್ಯೂಜಿಗಳನ್ನು ಅವರು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಈ ವಲಸಿಗರು ಒಮ್ಮೆ ಕ್ಯಾನರಿಗೆ ಬಂದು ಸೇರ್ಬಿಟ್ರೆ ಅವರ ಜವಾಬ್ದಾರಿ ಸ್ಪೇನ್. ಅಲ್ಲಿ ವಲಸಿಗರಿಗಾಗಿ ಒಂದಷ್ಟು ಸೌಲಭ್ಯಗಳನ್ನು ಸ್ಪೇನ್ ಕಲ್ಪಿಸಿಕೊಡಬೇಕು, ಅವರನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೋಬೇಕು, ಅವರು ಕೆಲಸ ಮಾಡೋದಾದ್ರೆ ಕೆಲಸಗಳನ್ನು ಒದಗಿಸಿಕೊಡಬೇಕು, ಅವರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇಟ್ಕೋಬೇಕು. ಅಲ್ಲಿ ಬಹಳಷ್ಟು ಬಾರಿ ನಿರಾಶ್ರಿತರ ಕಾರಣಕ್ಕೇನೆ ಸ್ಥಳೀಯ ಜನ ಸರ್ಕಾರಗಳ ವಿರುದ್ಧ ತೆರಿಗೆ ಬೀಳೋದು ಇರುತ್ತೆ. ನಿರಾಶ್ರಿತರಾಗಿ ಬಂದವರು ಸ್ಥಳೀಯರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಕಲ್ಚರಲ್ ಡಿಫರೆನ್ಸಸ್ ಅಲ್ಲಿ ಹೆಚ್ಚಾಗಿರುತ್ತವೆ. ಈ ವಲಸಿಗರು ಕಡಿಮೆ ವೇತನಕ್ಕೆ ಸಿಗ್ತಾರೆ, ಯಾವ ಕೆಲಸ ಬೇಕಾದರೂ ಮಾಡ್ತಾರೆ. ಹೀಗಾಗಿ ಉದ್ಯೋಗಾವಕಾಶಗಳು ಸ್ಥಳೀಯರಿಗಿಂತ ಹೆಚ್ಚಾಗಿ ಈ ವಲಸಿಗರಿಗೆ ಸಿಗ್ತಾ ಹೋಗುತ್ತವೆ. ಇದರ ಜೊತೆಗೆ ನಿರಾಶ್ರಿತರಿಗೆ ಸರ್ಕಾರ ಕೂಡ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ, ಅದು ಸ್ಥಳೀಯರು ಕಟ್ಟುವ ತೆರಿಗೆಯ ಹಣದಲ್ಲಿ. ಹೀಗಾಗಿ ನಮ್ಮ ಹಣ ಖರ್ಚು ಮಾಡಿ ನಮ್ಮ ಕೆಲಸಗಳನ್ನು ಕಿತ್ಕೊಂಡು ಅವರನ್ನು ಸಾಕಬೇಕಾದ ಅಗತ್ಯ ಏನಿದೆ ಅನ್ನೋದು ಕ್ಯಾನರಿ ದ್ವೀಪದ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಇನ್ನು ಅಕ್ರಮ ವಲಸೆಗಳು, ನಿರಾಶ್ರಿತರ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅವರ ಆಗಮನವನ್ನೇ ತಡೆಯುವ ಪ್ರಯತ್ನಗಳು ಕೂಡ ಅಲ್ಲಿ ನಡೀತಾ ಇವೆ. ಗೆಳೆಯರೆ, ಈ ರೆಫ್ಯೂಜಿ ಕನ್ವೆನ್ಷನ್ ಅನ್ನೋದು ಹೇಗಿದೆ ಅಂದ್ರೆ, ನಿರಾಶ್ರಿತರು ಈ ವಲಸೆ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಕ್ಕೆ ಕಾಲಿಟ್ಟ ನಂತರ ಅವರ ಜವಾಬ್ದಾರಿ ಆ ದೇಶದ ಸರ್ಕಾರದ್ದಾಗತ್ತೆ. ಆದ್ರೆ ಅವರು ಹಾಗೆ ಬಾರದಂತೆ ತಡೆದು ಬಿಟ್ರೆ ಅಲ್ಲಿ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ಈ ವಲಸೆಗಳನ್ನೇ ತಡೆಯುವ, ನಿರಾಶ್ರಿತರನ್ನ ದೇಶದೊಳಗೆ ಕಾಲಿಡದಂತೆ ತಡೆಯುವ ಪ್ರಯತ್ನಗಳು ಕೂಡ ಅಲ್ಲಿ ನಡೀತಾ ಇರುತ್ತವೆ. ವಲಸಿಗರಿರುವ ದೋಣಿಗಳನ್ನ ಕೋಸ್ಟ್ ಗಾರ್ಡ್ ಪಡೆಗಳು ಅಟ್ಲಾಂಟಿಕ್ ಸಾಗರದಲ್ಲಿ ತಡೆಯೋ ಪ್ರಯತ್ನ ಮಾಡೋದ್ರಿಂದ ಕೂಡ ಅಲ್ಲೊಂದಷ್ಟು ಅಪಘಾತಗಳು ಸಂಭವಿಸ್ತಾ ಇರುತ್ತವೆ. ಇದು ಕೂಡ ಅಲ್ಲಿನ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿನೇ ಈ ದ್ವೀಪಗಳಿಗೆ ಸಾವಿನ ದ್ವೀಪಗಳು ಅನ್ನೋ ಹೆಸರು ಬರ್ತಾ ಇರೋದು. ಗೆಳೆಯರೆ, ಈ ದ್ವೀಪಗಳು ಮತ್ತು ಆಫ್ರಿಕಾದ ಜನರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮತ್ತೊಂದು ಕರಾಳ ಮುಖ ಕೂಡ ಇದೆ. ಅದೇನು ಅಂದ್ರೆ, ಈ ದ್ವೀಪ ಸಮೂಹಗಳಿವೆಯಲ್ಲ, ಇಲ್ಲಿ ಮೊದಲಿದ್ದದ್ದು ಆಫ್ರಿಕಾ ಮೂಲದ ಜನಾನೇ. ಆಫ್ರಿಕಾದಿಂದ ನುಕಾರಿ ಬಾರ್ಬೇರ್ ಅನ್ನೋ ಜನಾಂಗ ಸುಮಾರು 3000 ವರ್ಷಗಳ ಹಿಂದೆ ಇಲ್ಲಿಗೆ ವಲಸೆ ಬಂದು ನೆಲೆಸುತ್ತೆ. ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಜನಾಂಗ ಅದು. ಅವರು ಅಲ್ಲಿ ವಾಸ ಇದ್ರು ಅನ್ನೋದಕ್ಕೆ ಗುರುತಾಗಿ ಗುಹೆಗಳಲ್ಲಿ ಸಾಕಷ್ಟು ಚಿತ್ರಗಳನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಆ ಜನಾಂಗದಲ್ಲಿ ಸಾವಿಗೀಡಾದವರನ್ನ ಮಮ್ಮಿಫಿಕೇಶನ್ ಮಾಡೋ ಪದ್ಧತಿ ಕೂಡ ಇತ್ತು. ಕ್ಯಾನರಿ ಐಲ್ಯಾಂಡ್ ಅಲ್ಲಿ ಸಿಕ್ಕಿರುವ ಸಾಕಷ್ಟು ಮಮ್ಮಿಗಳು ಅಲ್ಲಿ ಸಹಸ್ರಾರು ವರ್ಷಗಳಿಂದಲೇ ಜನವಸತಿ ಇತ್ತು ಅನ್ನೋದನ್ನ ಹೇಳ್ತಾ ಇವೆ. ಇನ್ನು 15ನೇ ಶತಮಾನದವರೆಗೆ ಅಲ್ಲಿ ಆಫ್ರಿಕಾದ ಬುಡಕಟ್ಟು ಜನಾನೇ ಇದ್ರು. ಆದ್ರೆ 15ನೇ ಶತಮಾನದಲ್ಲಿ ಈ ಭಾಗವನ್ನು ಅನ್ವೇಷಣೆ ಮಾಡಿದ ಸ್ಪೇನ್ ಹಾಗೂ ಪೋರ್ಚುಗೀಸರು ಇಲ್ಲಿಗೆ ಬಂದು ನೆಲೆಸೋದಕ್ಕೆ ಶುರು ಮಾಡಿದ್ರು. 1400ರಿಂದ 1500ರ ನಡುವೆ ಈ ದ್ವೀಪಗಳಿಗಾಗಿ ಸ್ಪೇನ್ ಹಾಗೂ ನುಕಾರಿ ಬಾರ್ಬೇರ್ ಜನಾಂಗದ ನಡುವೆ ಸಾಕಷ್ಟು ಹೋರಾಟಗಳು, ಯುದ್ಧಗಳು ನಡೆದವು. ಕಡೆಗೆ 1496ರ ಹೊತ್ತಿಗೆ ಇಡೀ ಕ್ಯಾನರಿ ದ್ವೀಪ ಐರೋಪ್ಯರ ಕೈವಶ ಆಯಿತು. ಅಲ್ಲಿದ್ದ ಬುಡಕಟ್ಟು ಜನಾಂಗವನ್ನ ಈ ಐರೋಪ್ಯರು ಗುಲಾಮರನ್ನಾಗಿ ಮಾಡಿಕೊಂಡ್ರು. ಈ ಕ್ಯಾನರಿ ದ್ವೀಪಗಳಿಗೆ ಐರೋಪ್ಯರು ಬಂದ ನಂತರ
ಅಲ್ಲಿನ ಚಿತ್ರಣ ಸಾಕಷ್ಟು ಬದಲಾಯಿತು. ಅಲ್ಲಿ ಕೃಷಿಗೆ ಒತ್ತು ಕೊಡಲಾಯಿತು. ವೈನ್ ತಯಾರಿಕೆಗೆ ಬೇಕಾದ ಕಬ್ಬನ್ನು ಬೆಳೆಯೋದಕ್ಕೆ ಈ ಕ್ಯಾನರಿ ದ್ವೀಪಗಳನ್ನು ಬಳಕೆ ಮಾಡಿಕೊಳ್ಳಲಾಯಿತು. ಆ ದ್ವೀಪದ ಮೂಲ ನಿವಾಸಿಗಳ ಜೊತೆಗೆ ಆಫ್ರಿಕಾದ ನಾನಾ ಕಡೆಗಳಿಂದ ಇನ್ನಷ್ಟು ಜನರನ್ನು ಕರ್ಕೊಂಡು ಬಂದು ಗುಲಾಮರನ್ನಾಗಿ ಬಳಸಿಕೊಳ್ಳುವ ಪದ್ಧತಿ ಶುರುವಾಯಿತು. ಅವರಿಂದಲೇ ಕೃಷಿ ಮಾಡಿಸಲಾಯಿತು. ಹೀಗೆ 5 ಶತಮಾನಗಳಿಂದ ಅಲ್ಲಿ ಆಫ್ರಿಕನ್ನರ ದಮನ ನಡೆದು ಈಗ ಇಡೀ ಪ್ರದೇಶ ಸ್ಪೇನ್ನ ಭಾಗ ಆಗಿದೆ. ಒಂದು ಕಾಲಕ್ಕೆ ಇದೇ ಭೂಭಾಗದಲ್ಲಿದ್ದ ಜನ ಇವತ್ತು ಅತಂತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗಲೂ ಅಲ್ಲಿಗೆ ಆಫ್ರಿಕನ್ನರು ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ಬರ್ತಾರೆ. ಹಾಗೆ ಬರೋ ಪ್ರಯತ್ನದಲ್ಲೇ ಸಮುದ್ರದಲ್ಲಿ ಮುಳುಗಿ ಸಾಯ್ತಾ ಇರ್ತಾರೆ. ಇದು ಹೇಗೆ ಅಂದರೆ, ಯಾರೋ ಬಂದರು, ಒಂದು ಭೂಮಿಯನ್ನು ಆಕ್ರಮಿಸಿಕೊಳ್ಳೋ ಪ್ರಯತ್ನ ಮಾಡಿದರು, ಅಲ್ಲಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಆ ನೆಲದ ನಿಜ ಒಡೆಯರು ಸೋತರು. ಜಾಗ ಹುಡುಕೊಂಡು ಬಂದವರು ಆ ನೆಲವನ್ನೇ ತಮ್ಮದು ಮಾಡಿಕೊಂಡ್ರು. ಆ ಬಳಿಕ ಆ ನೆಲದ ಮೂಲ ಒಡೆಯರೇ ಅಲ್ಲಿ ಗುಲಾಮರಾಗಬೇಕಾಗಿ ಬಂತು. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿ ನೆಲದ ಒಡೆಯರು ಗುಲಾಮರಾಗೇ ಇದ್ದಾರೆ. ಆ ನೆಲ ಹೊಕ್ಕ ಐರೋಪ್ಯರು ಅದರ ಒಡೆಯರಾಗಿ ಬದುಕ್ತಾ ಇದ್ದಾರೆ. ಇಂಥ ಕರಾಳ ಇತಿಹಾಸವನ್ನು ಹೊಂದಿರುವ ಈ ಕ್ಯಾನರಿ ಈಗ ಕೂಡ ಆಫ್ರಿಕನ್ನರನ್ನ ಆಕರ್ಷಿಸ್ತಾ ಇದೆ ಮತ್ತು ಬೆಳಕನ್ನ ಹುಡುಕಿ ಹೋಗುವ ಹುಳುಗಳಂತೆ ಅವರು ಆ ಹಾದಿಯಲ್ಲೇ ಸಾವಿಗೀಡಾಗ್ತಾ ಇದ್ದಾರೆ. ಸ್ನೇಹಿತರೆ, ಶತಮಾನಗಳ ಕಾಲ ಆಫ್ರಿಕಾನ ಆಳಿದ್ದ ಐರೋಪ್ಯರು ಅಲ್ಲಿನ ಸಮಸ್ತ ಸಂಪತ್ತನ್ನು ದೋಚಿ ಆಫ್ರಿಕಾ ಅನ್ನೋ ದೇಶವನ್ನೀಗ ಸಂಕಷ್ಟದ ನೆಲವನ್ನಾಗಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಬಡತನ ಇದೆ, ಅರಾಜಕತೆ ಇದೆ, ಜೊತೆಗೆ ಭಯೋತ್ಪಾದಕರ ಸಂತತಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸಬೇಕಾದ, ಇಲ್ಲಿನ ಜನಕ್ಕೊಂದು ನೆರವನ್ನ ಒದಗಿಸಬೇಕಾದ ಜವಾಬ್ದಾರಿ ಒಂದು ಕಾಲಕ್ಕೆ ಈ ನೆಲವನ್ನ ದೋಚಿದ ಜನಾಂಗ ಇದೆಯಲ್ಲ ಅವರು ತಗೋಬೇಕು. ಆಫ್ರಿಕಾದ ಪರಿಸ್ಥಿತಿ ಉತ್ತಮಗೊಂಡ್ರೆ ಅಲ್ಲಿನ ಜನ ಅಕ್ರಮವಾಗಿ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗೋದು ಕೂಡ ತಪ್ಪತ್ತೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸುವವರು ಯಾರು? ಆಫ್ರಿಕಾದ ನೆರವಿಗೆ ನಿಂತುಕೊಳ್ಳೋರು ಯಾರು? ಇದು ಗೆಳೆಯರೆ, ಭವಿಷ್ಯಕ್ಕಾಗಿ ಕ್ಯಾನರಿ ದ್ವೀಪಗಳತ್ತ ಹೋಗ್ತಾ ಇರೋ ಜನ ಪ್ರಾಣ ಬಿಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.